ಈಗ ಬಿಸ್ನೆಸ್ ಎಲ್ಲ ಸಾರ್ಟ್ ಆಗಿದೆ. ಸಾರ್ಟ್ ಆಗಿದೆ. ಸರ್, ನೀವು ವಾಪಸ್ ಬಿಗ್ ಬಾಸ್ ಮನೆಗೆ ಹೋಗ್ತೀರಾ ಅಂತ ತುಂಬಾ ನಿರೀಕ್ಷೆಗಳಿತ್ತು. ಅಂದ್ರೆ ಏನೋ ಎಮರ್ಜೆನ್ಸಿ ಇದೆ, ಹೊರಗಡೆ ಬಂದಿದ್ದಾರೆ, ಅದು ಮುಗಿಸ್ಕೊಂಡಿದ ತಕ್ಷಣ ವಾಪಸ್ ಹೋಗ್ಬಿಡ್ತಾರೆ ಅಂತ. ಎಲ್ಲೋ ನಿಮ್ಮ ಅಭಿಮಾನಿಗಳಿಗೆ ಬೇಸರ ಆಗಿರ್ಬೇಕದು. ಇಲ್ಲ ಮೇಡಮ್, ಆ್ಯಕ್ಚುಲಿ ಬಿಗ್ ಬಾಸ್ ಮನೆಯಿಂದ ಅವ್ರದ್ದೇ ಆದಂಥ ಪ್ರೋಟೋಕಾಲ್ ಇರ್ತದೆ. ಒಂದು ಸಲ ಹೊರಗಡೆ ಬಂದರೆ ಒಳಗಡೆ ಹೋಗೋದಕ್ಕೆ ಮತ್ತೆ ಅವರೇ ವಾಪಸ್ ಕರಿಬೇಕು ನಮ್ಮನ್ನು. ಆ ಥರ ಅವಕಾಶ ಮಾಡಿಕೊಟ್ಟು ಜನಾಭಿಪ್ರಾಯ ನಾನು ಹೋಗಲೇಬೇಕು ಅಂತಿದ್ದಾಗ ನಾನು ಹೋಗ್ತೀನಿ, ಅವ್ರಿಗೂ ನಾನು ನ್ಯಾಯ ಕೊಡ್ತೀನಿ. ನಿಮ್ಮ ಮಗಳ ಬಗ್ಗೆನೂ ಹಾಗೆ ವೈಫ್ ಬಗ್ಗೆನೂ ಎಲ್ಲೋ ಜಾಸ್ತಿ ಹೇಳ್ಕೊಂಡಿಲ್ಲ ನೀವು. ಎಷ್ಟು ಇಯರ್ಸ್ ಸರ್ ಫ್ಯಾಮಿಲಿನ ತುಂಬ ಮಿಸ್ ಮಾಡ್ಕೊಂಡ್ರ ಮನೇಲಿದ್ದಾಗ? ಮೇಡಮ್, ನಾನು ಮದುವೆಗೆ 4 ವರ್ಷ ಆಯಿತು. 1 ವರ್ಷದ ಮಗಳಿದ್ದಾಳೆ ನನಗೆ ಇವಾಗ. 11 ಮಂತ್ಸ್ ಅವಳಿಗೆ ಇವಾಗ. ನೆಕ್ಸ್ಟ್ ಮಂತಲ್ಲಿ ಅವಳ ಬರ್ಡೇ. ತುಂಬ ಮಿಸ್ ಮಾಡಿಕೊಂಡೆ ಮಗಳನ್ನ ನಾನು. ಪ್ರತಿ ಸಲನೂ ಕೂಡ ನಾನು ಬಿಗ್ ಬಾಸ್ ಅವ್ರನ್ನ ಕೇಳ್ಕೊತಾ ಇದ್ದೆ, ನನ್ನ ಮಗಳು ಹೇಗಿದ್ದಾಳೆ, ನನ್ನ ವೈಫ್ ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು. ತುಂಬ ಮಿಸ್ ಮಾಡಿಕೊಂಡೆ ಮೇಡಮ್. ಆ ಒಂದು ಫೀಲಿಂಗ್ ಇರುತ್ತಲ್ಲ, ಎಮೋಷ್ನಲ್ ಅಟ್ಯಾಚ್ಮೆಂಟ್, ತುಂಬ ಮಿಸ್ ಮಾಡಿಕೊಂಡೆ ಅದನ್ನು. ಪ್ರಾಬಬ್ಲಿ ಇದಕ್ಕೆ ಅನ್ಸುತ್ತೆ ನೀವು ಧನ್ರಾಜ್ ಅವ್ರ ಜೊತೆ ಕೂಡ ತುಂಬಾ ಜಾಸ್ತಿ ಕ್ಲೋಸ್ ಆಗಿದ್ದು. ಬಿಕಾಸ್ ಅವ್ರಿಗೂ ಒಂದು ಪುಟ್ಟು ಪಾಪು ಇದೆ. ಹೇಗಿತ್ತು ಸರ್ ನಿಮ್ಮಿಬ್ರು ಫ್ರೆಂಡ್ಶಿಪ್? ತುಂಬಾ ಚೆನ್ನಾಗಿ ಮೂಡ್ ಬಂತು ಬಿಗ್ ಬಾಸ್ ಮನೇಲಿ. ಮೇಡಮ್, ಅದು ಹೇಗಾಯ್ತು ಅಂದರೆ, ಧನ್ರಾಜು ನನಗೆ ಫಸ್ಟು ಸೆಕೆಂಡ್ ವಾರನೇ ಕನೆಕ್ಟ್ ಆಗಿಬಿಟ್ರು ಧನ್ರಾಜ್ ಅವ್ರು ನನ್ನ ಜೊತೆಗೆ. ಅದು ತುಂಬ ಒಳ್ಳೆ ಮಗು ಮನಸ್ಸು ಧನ್ರಾಜ್ ಅವ್ರದ್ದು. ಒಳ್ಳೆ ಹಾರ್ಟ್ಲಿ ಒಳ್ಳೆ ಮನಸ್ಸಿದೆ ಧನ್ರಾಜ್ ಅವ್ರದ್ದು. ಮನೇಲಿ ಎಲ್ಲರೂ ಹೇಳ್ತಾರೆ ಅವ್ರು ಹಾಗೆ ಹಿಂಗೆ ಮಾತಾಡೋಕ್ಕೆ ಬರೋಲ್ಲ ಅಂತ. ಎಲ್ಲ ಸುಳ್ಳು. ತುಂಬ ಚೆನ್ನಾಗಿದ್ದಾರೆ ಧನ್ರಾಜು, ತುಂಬ ಕ್ಲೆವರ್ ಆಗಿದ್ದಾರೆ. ಮತ್ತು ಸ್ವಲ್ಪ ಇಲ್ಲ ಹನುಮಂತು ಬಂದಿಲ್ಲ, ಧನ್ರಾಜು ಕುಗ್ಗಿರೋರು ಅಂತ ಅನಿಸಿರು ಬಿಟ್ಟರೆ ಓವರ್ಲಾಗಿ ಧನ್ರಾಜು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಇವಾಗ. ಸ್ಟಾರ್ಟಿಂಗ್ ನೀವು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಸಾಕಷ್ಟು ಜನಕ್ಕೆ ಗೋಲ್ಡ್ ಸುರೇಶ್ ಯಾರು 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 ಅಂತ ಇತ್ತು. ಮನೆಯಿಂದ ಹೊರಗಡೆ ಬಂದಮೇಲೆ ಯಾಕೆ ಹೋದ್ರು ಅಂತ. ನಿಜವಾಗ್ಲೂ ಗೋಲ್ಡ್ ಸುರೇಶ್ ಯಾರು ಅಂತ? ಮೇಡಮ್, ನಾನು ಬಿಸ್ನೆಸ್ನ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲೋ ಹಳ್ಳಿಯಿಂದ ಬಂದು ಇಲ್ಲಿ ಬಂದು ಈ ಮಟ್ಟಕ್ಕೆ ಬಿಸ್ನೆಸ್ ಮಾಡಿ ನಿಂತ್ಕೊಳ್ಳೋದು ತುಂಬ ಕಷ್ಟ ಇದೆ. ಆ ಥರದಲ್ಲಿ ನನಗೆ ನನ್ನ ಸ್ನೇಹಿತರುಗಳು ತುಂಬ ಸಾಥ್ ಕೊಟ್ಟಿರೋರು ತುಂಬ ಜನ ಇದ್ದಾರೆ. ಅದರಲ್ಲಿ ಸುಮಾರು ಜನ ನನಗೆ ಸಾಥ್ ಕೊಟ್ಟು ನಾನೇನೋ ಮಾಡ್ತೀನಿ ಅಂದಾಗ ನನ್ನನ್ನು ನಂಬಿ ನನಗೆ ಕೆಲಸಗಳನ್ನ ಕೊಟ್ಟದ್ದು ಉಂಟು. ಯಾಕಂದ್ರೆ ನಾನು ಹೇಗೆ ಅಂತಂದರೆ, ವರ್ಷಕ್ಕೆ 1 ಕೆಲಸ ಮಾಡೋನಲ್ಲ ನಾನು, ವರ್ಷಕ್ಕೆ 20 ಕೆಲಸ ಮಾಡೋನು. ಈ ವರ್ಷ 20 ಮಾಡಿದ್ರೆ ನೆಕ್ಸ್ಟ್ ಇಯರ್ ಅದನ್ನು ಡಬಲ್ ಮಾಡಬೇಕು ಅನ್ನೋ ಥಾಟ್ಸ್ ಇಟ್ಕೊಂಡು ನಾನು ಕೆಲಸ ಮಾಡೋವಂಥವನು. ಆ ಥರದೊಂದು ದಾರಿಯಲ್ಲಿ ಹೋಗಬೇಕಾದ್ರೆ ಸುಮಾರು ಅಡೆತಡೆಗಳು ಬಂದಿದೆ, ಸುಮಾರು ಏಳು ಬೀಳುಗಳನ್ನ ಕಂಡಿದ್ದೀನಿ. ಮನುಷ್ಯ ಯಾವತ್ತೂ ಗೆಲ್ಲಬೇಕು ಅಂತಲೇ, ಗೆಲುವು ಸಿಗಬೇಕು ಅಥವಾ ಸೋಲು ಸಿಗಬೇಕು ಅನ್ನೋದು ವಿಧಿ ಲಿಖಿತ. ನಮ್ಮ ಹಣೆ ಬರದಲ್ಲಿ ಯಾವ ಟೈಮಲ್ಲಿ ನಾವು ಗೆಲ್ಲಬೇಕು, ಯಾವ ಟೈಮಲ್ಲಿ ನಾವು ಸಕ್ಸಸ್ ಕಾಣಬೇಕು ಅಂತ ಇರುತ್ತೆ, ಆ ಟೈಮಲ್ಲಿ ಎಲ್ಲವೂ ಸಿಗುತ್ತೆ. ನಾನು ಎಲ್ಲವೂ ತುಂಬ ಸ್ಪೋರ್ಟಿವ್ ಆಗಿ ತೊಗೊತೀನಿ, ಯಾವುದನ್ನು ಬೇಜಾರು ಮಾಡ್ಕೊಳ್ಳಲ್ಲ. ಸೋಲಾಗಲಿ ಗೆಲುವಾಗಲಿ ಮಾತಾಡೋರಿಗೆಲ್ಲ ಒಳ್ಳೇದಾಗಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.